ಬಾವ ಹೈಟ್ ಕಡಿಮೆ ಆದ್ರೆ ಏನಾಗುತ್ತೆ ಬಿಡಿ ಬಾವ, ನಿಮ್ಮ ಅಕ್ಕ ನೋಡಿ 6 ಅಡಿ ಇಲ್ವಾ? ರೀ ನಾನು 6 ಅಡಿ ಎಲ್ಲ ಇರೋದು 5 ಅಡಿ. ನಾನು ಹೇಳಿದ್ದು ನಿನ್ನ ಯಾಲ್ಗೆ ಸೇರಿಸಿ. ರೀ ಸತ್ಯ ಹರಿಶ್ಚಂದ್ರ ಸುಳ್ಳೆ ಹೇಳ್ತಿರ್ನಿಲ್ವಂತೆ, ನೀವೇನ್ರಿ ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತೀರಾ? ಅವ್ನ ಹೆಂಡ್ತಿ ನಿಂತರ ಪ್ರಶ್ನೆ ಮಾಡ್ತಿರ್ಲಿಲ್ಲ ಕಣೆ. ಎಲ್ಲಿಗೆ ಹೋಗ್ತೀರಾ, ಏನ್ ಮಾಡ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ, ವಿಡಿಯೋ ಕಾಲ್ ಮಾಡಿ. ಅದರಲ್ಲಿ ನಾನ್ ಬೇರೆ ಚೆನ್ನಾಗಿ ಕಾಣಿಸ್ತಿದ್ದೀನ, ಈ ತರ ಪ್ರಶ್ನೆ ಕೇಳ್ತಿರ್ಲಿಲ್ಲ, ಅದಕ್ಕೆ ಅವ್ನು ಸುಳ್ಳು ಹೇಳ್ತಿರ್ಲಿಲ್ಲ. ಹಲೋ, ಏನ್ ಜಗಳ? ಏನು ಗಂಡಂಗೆ ಹೊಡೆದ್ಬಿಟ್ಯಾ? ಏ ಗಂಡನ್ ಮೇಲೆ ಕೈ ಮಾಡ್ಬಾರ್ದು ಕಣೆ, ಗಂಡ ದೇವ್ರ ಸಮಾನ. ಗಂಡು ಹೊಡೆದ್ರೆ ನರ್ಕಕ್ ಹೋಗ್ತೀಯಾ. ಆತರ ಎಲ್ಲ ಒಡ್ಯೋದು ಕೈ ಮಾಡೋದು ಅವೆಲ್ಲ ಮಾಡ್ಬಾರ್ದು, ಪಾಪ ಸುತ್ಕೊಳ್ಳುತ್ತೆ, ನಿನಗ್ ಗೊತ್ತಾಗಲ್ಲ ಅವೆಲ್ಲ. ನಾನಂತೂ ಯಾವತ್ತೂ ಹಂಗ್ ಕೈ ಮಾಡಿಲ್ಲಪ್ಪ. ಇನ್ ಮುಂದೆ ಹತ್ರ ಮಾಡಕ್ ಹೋಗ್ಬೇಡ ಆಯ್ತಾ? ಈಗ ನರ್ಕಕ್ಕೆ ಹೋಗ್ಬಿಡ್ತೀಯ ನೀನು ಹೊಡೆದ್ರೆ. ಸುಮಾ, ಹಾ ಏನ್ ಸಾಂಬಾರ್ ಮಾಡ್ತಾ ಇದೀಯಾ? ಬೇಳೆ ಸಾರು. ಬೇಳೆ ಸಾರ? ನೀನ್ ಸಾಂಬಾರ್ ಮಾಡು, ಅದು ಸಾಂಬಾರ ಇಲ್ಲ ರಸನ ಅಂತ ನಾನು ಹೇಳ್ತೀನಿ. ರೀ ನಿಮಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಹೇಳ್ರಿ. ಕೇಳು. ಸರಿ, ಈ ಜಗತ್ನಲ್ಲಿ ಒಳ್ಳೆ ಹೆಣ್ಮಕ್ಳು ಯಾರು? ನೀನು ನಿಮ್ಮಮ್ಮ, ಕೆಟ್ಟ ಹೆಣ್ಮಕ್ಳು? ನಮ್ಮಮ್ಮ ನಮ್ಮಕ್ಕ. ಸರಿ, ಒಳ್ಳೆ ಗಂಡ್ಮಕ್ಳು ಯಾರು? ನಿಮ್ಮಪ್ಪ ನಿನ್ನ ತಮ್ಮ. ಕೆಟ್ಟ ಗಂಡ್ಮಕ್ಳು? ನಾನು ನಮ್ಮಣ್ಣ. ಹೆಣ್ಮಕ್ಳಿಗೆ ಇಷ್ಟವಾದ ಜಾಗ ಯಾವುದು? ತವ್ರ ಮನೆ. ಇಷ್ಟ ಇಲ್ಲ ಜಾಗ? ಗಂಡನ ಮನೆ. ಒಳ್ಳೆ ಸಂಬಂಧಿಕರು ಯಾರು? ನಿಮ್ಮ ಸಂಬಂಧಿಕರು. ಕೆಟ್ಟ ಸಂಬಂಧಿಕರು? ನಮ್ಮ ಸಂಬಂಧಿಕರು. ಅಪ್ಪ ಈಗ ಸಮಾಧಾನ ಆಯ್ತು. ನನ್ನ ಗಂಡಂಗೆ ಇಷ್ಟು ಕಲ್ಸಕ್ಕೆ 30 ವರ್ಷ ಬೇಕಾಯ್ತು. ಗಿಡ್ಡಿ ನೀ ಬರೇ ಮಕ್ಕಳ ಬಗ್ಗೆ ಅಟ್ಟ ಕೇರ್ ತೊಳಾತಿದ್ ನೋಡ್, ನನ್ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಮಾಡಲಾಗಿದ್. ಹಂಗೇನಿಲ್ಲ ಅಲ್ರಿ, ನಿಮಗೂ ಮನಾರ್ ಕಾಳಜಿ ಮಾಡ್ತೀನಲ್ಲ. ಇಲ್ಲಿ ಹೇಳಿ ಭೇದ ಭಾವ ಮಾಡ್ಲಾತಿದಿ. ನಾ ಹಂಗ್ ಮಾಡಿಲ್ಲ ಅಲ್ರಿ, ನಿಮ್ಗೆ ಯಾಕೆ ಹಂಗ ಅನ್ಸದ? ಅನ್ಸದಲ್ಲ, ನೀ ಮಾಡೋದ್ ಹೆಂಗ್ ಮಾಡ್ಲಾತಿದಿ. ನೀ ಎಲ್ಲಿಗಾರ ಹೋದೆ ಅಂದ್ರೆ ಮಕ್ಕಳಿಗೆ ಮಗಲ್ ಮನ್ಯಾಕಿ ಬಲ್ಲಿ ಬಿಟ್ಟು ಹೋತೆ. ನನ್ಗ ಒಂದ್ಸಲ ಹಂಗ್ ಬಿಟ್ಟು ಹೋಗಿದಿ. ನಿನಗೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆಯೋ ಅದನ್ನ ಮಾಡು, ಓಕೆ? ನಿನ್ನ ಹೆಸರನ್ನ ಕೈ ಮೇಲೆ ಬರ್ಸ್ಕೊಳ್ಳೋದು ಇಲ್ಲ ಎದೆ ಮೇಲೆ ಬರ್ಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನೀನೇನಂತ್ಯ? ಎರಡರಲ್ಲೂ ಬೇಡ, ನಿಮ್ಮನೆ ಆಸ್ತಿ ಪತ್ರದ ಮೇಲೆ ಬರ್ಸು. ಏ ಜಯ, 6 ಚಡ್ಡಿ ತಂದಿದ್ಯಾ, 6 ಚಡ್ಡಿನೂ ಒಂದೇ ಕಲರ್ ತಂದಿದ್ಯಲ್ಲೋ. ಅದಕ್ಕೆ ಏನಾಯ್ತು ಇವಾಗ? ನೋಡ್ದವ್ರು ಏನ್ ಅನ್ಕಂತಾರ? ಯಾವಾಗ ನೋಡಿದ್ರು ಒಂದೇ ಚಡ್ಡಿ ಹಾಕಿದ ನೀವನು ಅಂತ ಹೇಳಲ್ವಾ? ಯಾರು ಅವ್ರು ನೋಡ್ದವ್ರೆಲ್ಲ? ಯಾರು ಅವ್ರು ನೋಡ್ದವ್ರೆಲ್ಲ? ಯಾರು ಅವ್ರು ನೋಡ್ದವ್ರೆಲ್ಲ? ಸಂಜು, ಹಾ, ನಿನ್ ಫೇವ್ರೇಟ್ ಹೀರೋಯಿನ್ ಯಾರು? ಸಾಯಿ ಪಲ್ಲವಿ. ಓ, ನಿನಗೆ ಬೆಳಗ್ಗೆನೆ ಟೀ ಕಾಫಿ ಕೊಡೋದು ಯಾರು? ನೀನು. ನಿನಗೆ ಡೈಲಿ ಮಧ್ಯಾಹ್ನ ಲಂಚ್ ಕೊಟ್ಟು ಕಳ್ಸೋದು ಯಾರು? ನೀನು. ನಿನಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ತುಂಬಾ ಕೇರ್ ಮಾಡಿ ನೋಡ್ಕೊಳ್ಳೋದು ಯಾರು? ನೀನು. ಇವಾಗ ಹೇಳು, ನಿನ್ ಫೇವ್ರೇಟ್ ಹೀರೋಯಿನ್ ಯಾರು? ಸಾಯಿ ಪಲ್ಲವಿ. ಹಾ ಇಲ್ಲ ಕಣ, ಇವತ್ತು ನಾನು ಬರಲ್ಲ. ನಾನು ಆಲ್ರೆಡಿ ಅನಿತಂಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಪ್ಪ ಕುಡಿಯಲ್ಲ ಅಂತೇಳಿ, ಅದಕ್ಕೆ ಬರಲ್ಲ ಇವತ್ತು. ಸರಿ ಓಕೆ. ಯಾರು ಅದು ಫೋನಲ್ಲಿ? ಫ್ರೆಂಡ್ಸು ಕಣ, ಕುಡಿಯೋಕೆ ಕರೀತಿದ್ದಾರೆ, ನಾನು ಬರಲ್ಲ ಅಂತ ಹೇಳಿನಪ್ಪ. ಅದ್ಯಾಕೆ ಹೋಗಲ್ಲ ಅಂತಿದ್ಯಾ ಇವತ್ತು? ಅನಿತಂಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಲ್ಲ ಕುಡಿಯಲ್ಲ ಅಂತೇಳಿ. ಅದ್ಯಾರ ಅನಿತಾ? ನನ್ನ ಎಕ್ಸು ಕಣ ಅವಳು, ಅವಳ ಮೇಲೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನ, ಅದಕ್ಕೆ ಓಕೆ ಒಂಥರ ಆಗ್ತಿದೆ. ಇವಾಗ ಏನ್ ಮಾಡ್ತೀಯ ಅಂದ್ರೆ ನೀನು ಮುಕ್ರು ಸ್ಮೂರ್ ಪಲ್ಟಿ ಹೊಡಿಯ ರೇಂಜ್ ಕುಡ್ಕೊಂಡ್ ಬರ್ತೀಯ ಇವಾಗ. ಇಲ್ಲ ಆಗಲ್ಲ. ನಡಿಯ ಸ್ಮೂರ್ ಪಲ್ಟಿ ಹೊಡಿಬೇಕು. ಹಾ ಹೌದ್ರಾ? ತಡ್ರಿ ಬರ್ಕೋದು. 96 32 22 ಓಕೆ ಮತ್ತೆ 96 ರೇ? ಓಕೆ ಲಾಸ್ಟಿಗೆ 02. ಓಕೆ 02 ಲಾಸ್ಟಿಗೆ. ಓಕೆ ಡನ್. ಓಕೆ ಬಾಯ್. ಏನ್ ಹೇಳೋದು? 96 32
ಹಾ 22 ಓಕೆ ಮತ್ತ 96 ಹಾ ಲಾಸ್ಟಿಗೆ 02 ಓಕೆ ಡನ್ ನೀನು